ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 12 ವಾಕ್ಯ 36 ತಿಳಿಸುವುದೇನೆಂದರೆ, ದಾವೀದನು ಆತನನ್ನು ಕರ್ತನು ಎಂದು ಕರೆಯುತ್ತಾನೆ. ಚಿಂತನೆ: ಈ ವಾಕ್ಯ ವೃಂದದಲ್ಲಿ ರಾಜ ದಾವೀದನು ಮಸ್ಸಿಯನನ್ನು ಕರ್ತನು ಎಂದು ಕರೆಯುತ್ತಾನೆ ಎಂದು ಯೇಸು ನಮಗೆ ಸೂಚಿಸುತ್ತಾರೆ. ಹಾಗೆ ಮಾಡುವುದರಿಂದ ಮಸ್ಸಿಯನು ತನಗಿಂತ ದೊಡ್ಡವನು ಎಂದು ದಾವೀದನು ಗುರುತಿಸುತ್ತಾನೆ. ಯೇಸು ತಾನು ದಾವೀದನ ಮಗ ಮಾತ್ರವಲ್ಲ, ದೇವರು ಕಳುಹಿಸಿದ ಶಾಶ್ವತ ಕರ್ತನು ಆಗಿದ್ದೇನೆ ಎಂದು ಬಹಿರಂಗಪಡಿಸುತ್ತಾನೆ. ನಾವು ನಿಜವಾಗಿಯೂ ಯೇಸುವನ್ನು ನಮ್ಮ ಜೀವನದ ಕರ್ತನೆಂದು ಒಪ್ಪಿಕೊಳ್ಳುತ್ತಿದ್ದೇವೆಯೋ? ಆತನನ್ನು ಶಿಕ್ಷಕ, ಪ್ರವಾದಿ ಎಂದು ಮೆಚ್ಚುವುದು ಸುಲಭ. ಆದರೆ ನಿಜವಾದ ಶಿಷ್ಯತ್ವ ಎಂದರೆ ನಮ್ಮ ಹೃದಯಗಳನ್ನು, ನಿರ್ಧಾರಗಳನ್ನು ಮತ್ತು ಭವಿಷ್ಯವನ್ನು ಅವನಿಗೆ ಒಪ್ಪಿಸುವುದು. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀನು ದಾವೀದನ ಮಗ ಮತ್ತು ಶಾಶ್ವತ ಕರ್ತ. ನನ್ನ ಜೀವನದಲ್ಲಿ ನಿನ್ನ ಅಧಿಕಾರ ಮತ್ತು ಪ್ರೀತಿಯನ್ನು ಗುರುತಿಸಲು ನನಗೆ ಸಹಾಯ ಮಾಡಿರಿ. ನಿನ್ನನ್ನು ನಂಬಲು, ನಿನ್ನನ್ನು ನಂಬಿಗಸ್ತಿಕೆಯಿಂದ ಅನುಸರಿಸಲು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಇರಿಸಲು ನನಗೆ ಕಲಿಸಿರಿ. ನನ್ನ ಹೃದಯವು ಯಾವಾಗಲೂ ನಂಬಿಕೆ ಮತ್ತು ಸಂತೋಷದಿಂದ ಘೋಷಿಸಲಿ, ಯೇಸು ನನ್ನ ಕರ್ತನು. ಆಮೆನ್.